ಏನ್ರಿ ನಾಗರಾಜ್ ಇದು? ಕಿಡ್ನ್ಯಾಪ್ ಆಗ್ತಿರೋ ಹೆಣ್ಮಕ್ಳ ಕೇಸ್ನ ಹ್ಯಾಂಡಲ್ ಮಾಡಿ ಅಂತ ನಿಮ್ಗೆ ಹೇಳಿ ಯಾವ ಕಾಲ ಆಯಿತು? ಆದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಪಾಡಿಗೆ ನೀವಿದ್ದೀರಲ್ಲ, ಯಾಕೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ? ಖಂಡಿತ ಇದೆ ಸರ್, ಇವಾಗಿಂದ ಸ್ಟ್ರಿಕ್ಟಾಗಿ ಹ್ಯಾಂಡಲ್ ಮಾಡ್ತೀನಿ. ಇಲ್ಲ ಬಿಡಿ, ಇದೆಲ್ಲ ನಿಮ್ಮಿಂದ ಆಗದೆ ಇರೋ ಕೆಲಸ. ಪ್ರತಿದಿನ ಕಂಪ್ಲೇಂಟ್ಸ್ ಬರ್ತಾ ಇದೆ ರೀ. ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ನಾನು ಒಬ್ಬ ಸ್ಪೆಷಲ್ ಆಫೀಸರ್ ನರಸಿಂಹ ಅವ್ರನ್ನ ಡಿಪ್ಯೂಟ್ ಮಾಡ್ತಾ ಇದ್ದೀನಿ. ಹಾಂ ಸರ್, ಸರ್ ನನ್ನ ಮಾತು ಕೇಳಿ ಸರ್. ಹಲೋ ಸರ್. ಏನು ಮಿಸ್ಟರ್ ನಾಗರಾಜ್, ಸಿಕ್ಕಿದ ಒಳ್ಳೆ ಅವಕಾಶ ಕೈ ಜಾರ್ತಾ? ಅದೆಲ್ಲ ನಿನ್ಗ್ಯಾಕೆ? ನಿಂದೆಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೊ. ಏನಂದ್ರಿ? ಹೋಗು ಬಾನ. ನನಗೂ ನಿಮ್ಮನ್ನು ಹೋಗಲೋ ಬಾರಲೋ ಅಂತ ಕರೆಯೋಕ್ಕೆ ಬರುತ್ತೆ, ಕರೀಲಾ? ಸಾರಿ ಸರ್, ಗೊತ್ತಾಗಿಲ್ಲ. ಕೆಲಸದ ಪ್ರೆಷರಲ್ಲಿ ಹಾಗೆ ಹೇಳ್ಬಿಟ್ಟೆ. ಇಟ್ಸ್ ಓಕೆ. ಇನ್ಮೇಲೆ ಅದು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಸ್ವಲ್ಪ ಕಲ್ತ್ಕೊಳ್ಳಿ. ಸರಿ ಸರ್. ಹೈಯರ್ ಆಫೀಸರಿಂದ ಕಾಲ್ ಬರ್ತಿದೆ, ಏನೋ ಕೇಳೋಣ. ಹಲೋ ಸರ್. ಮಿಸ್ಟರ್ ನರಸಿಂಹ, ನಿಮ್ಗೊಂದು ಕೇಸ್ನ ಹ್ಯಾಂಡ್ ಓವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಖಂಡಿತ ಸರ್, ಇಟ್ಸ್ ಮೈ ಡ್ಯೂಟಿ. ಇಷ್ಟೇ. ಡೆಫಿನೆಟ್ಲಿ ಸರ್, ಐ ಡೂ ಇಟ್. ಯಾ, ಥ್ಯಾಂಕ್ ಯು ಸರ್. ಏನು ನಾಗರಾಜ್, ನಿಮ್ಗೆ ಹೇಳಿದ ಕೆಲಸನ ಯಾಕೆ ಮಾಡಲಿಲ್ಲ ನೀವು? ನೋಡಿ, ಈಗ ನನಗೆ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅವಕಾಶ ಸಿಗೋದೇ ಕಷ್ಟ ರೀ, ಅಂಥದ್ರಲ್ಲಿ ಸಿಕ್ಕಿರೋ ಅವಕಾಶನೂ ಕಳ್ಕೊಂಬಿಟ್ರಲ್ಲ. ಸಾಹೇಬ್ರೆ, ನೀವು ಕೇಳಿದ ಫೈಲ್. ಥ್ಯಾಂಕ್ ಯು ಸೀನಿಯರ್. ಕೂತ್ಕೊಳ್ಳಿ. ಇರಲಿ ಸರ್. ಅರೆ ಕೂತ್ಕೊಳ್ಳಿ ಸೀನಿಯರ್, ಡಿಸ್ಕಸ್ ಮಾಡೋಣ, ಕೂತ್ಕೊಳ್ಳಿ. ಸೀನಿಯರ್ ಬನ್ನಿ ಸರ್. ಕೂತ್ಕೊಳ್ಳಿ. ಹಾಂ, ಮಿಸ್ಟರ್ ನಾಗರಾಜ್ ಸರ್. ಕಮಲಾಂಟಿ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಎಲ್ರಿಗೂ ಟೀ ತಗೊಂಡ್ಬಿಡಿ. ನಾನು ಸರ್? ಹೌದು, ಹಾಗೆಲ್ಲ ನೀವು ಎಲ್ಲರಿಂದ ಕಾಫಿ ಟೀ ತರಿಸಿದೆ ತಾನೆ? ಹೌದು ಸರ್, ಆದರೆ ಅವರೆಲ್ಲ ನನ್ನ ಕೈ ಕೆಳಗಿರೋರು. ಆದರೆ ಈಗ ನೀವು ನನ್ನ ಕೈ ಕೆಳಗೆ ಇದ್ದೀರಲ್ವಾ, ಟೀ ತರೋದ್ರಲ್ಲಿ ಏನು ತಪ್ಪಿದೆ? ಸರ್, ಇಲ್ಲಿ ಬೇರೆಯವ್ರು ಇದ್ದಾರಲ್ಲ, ಅವ್ರಿಗೆ ಹೇಳಿ ತರಿಸ್ತೀನಿ. ಹೇ, ನೋ ನೋ ನೋ. ನೋಡಿ, ಎಲ್ರಿಗೂ ಒಂದೊಂದು ಕೇಸ್ ಕೊಟ್ಟಿನಿ, ಸಾಲ್ವ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಏನು ಕೆಲಸ ಮಾಡಿದೆ ಓದ್ಲಾಡ್ಕೊಂಡಿರೋ ನೀವು ಒಬ್ಬರೇ ತಾನೆ, ಹೋಗಿ ಬನ್ನಿ. ಅಲ್ಲ ಸರ್, ಅದು ನೋ ಮೋರ್ ಆರ್ಗ್ಯುಮೆಂಟ್ಸ್. ನನಗೆ ವಾದ ಮಾಡೋಕೊಂಡ್ರೆ ಆಗಲ್ಲ, ಇರಿಟೇಟ್ ಆಗುತ್ತೆ. ಹೋಗಿ.